ಅಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಯಾವುದೇ ಅಕ್ರಮ ನಡೆದಿದೆ, ಯಾವುದೇ ಆಮಿಷ ನಡೆದಿದೆ, ಯಾವುದೇ ದರ್ಪ ದೌರ್ಜನ್ಯ ನಡೆದೇನೆ ಚುನಾವಣೆ ನಡೆದಿದ್ರೆ ಆ ಚುನಾವಣೆಯ ಜಯ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಸಿಕ್ತಿತ್ತೆ ಹೊರತು ಇವತ್ತೇನು ಚುನಾವಣೆಯಲ್ಲಿ ಗೆದ್ದು ಅಂತ ಮೆರಿತಾ ಇದ್ದಾರಲ್ಲ, ರಾಷ್ಟ್ರಪತಿ ಚುನಾವಣೆ ಗೆದ್ದಂಗೆ ಆಡ್ತಾ ಇದ್ದಾರಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಆ ರಿಸಲ್ಟು ಅವ್ರದ್ದಲ್ಲ. ಆ ರಿಸಲ್ಟ್ ಏನಿದ್ರು ನಮ್ಮದು ಅನ್ನೋದನ್ನ ಹೇಳಲಿಕ್ಕೆ ಇವತ್ತು ನಿಮ್ಮ ಮುಂದೆ ಬಂದು ಕೂತಿದ್ದೇನೆ. ಇವರು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಇವರು ಪ್ರಾರಂಭ ಮಾಡಿದಂಥ ಪಿತೂರಿ, ಅವರ ಹೇಳಿಕೆಗಳು ನಾನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಪಾಪ ಗೌರವಾನ್ವಿತ ಶಾಸಕರು ಹೇಳ್ತಾರೆ, ಅಯ್ಯೋ ಆ ಭಾಗದಲ್ಲಿ ನನ್ನೆಲ್ಲ ನನ್ನ ಅಣ್ಣ ತಮ್ಮಂದಿರು, ನನ್ನ ಬಂಧು ಬಳಗ ಚುನಾವಣೆ ಬೇಡದಿರೋ ಚುನಾವಣೆನ ಮೊನ್ನೆ ಮಾಜಿ ಶಾಸಕರು ಬಂದು ಮಾಡಿಸ್ಬಿಟ್ರು, ಸೊಸೈಟಿ ದುಡ್ಡು ಪೋಲಾಗೋಯ್ತು ಅಂತೇಳಿ ಪಾಪ ನೊಂದ್ಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹನೀಯರಲ್ಲಿ ನನ್ನೊಂದು ಮನವಿ, ಹೌದಲ್ವ ಸ್ವಾಮಿ, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಬಂಧು ಬಳಗ, ನಿಮ್ಗೇನಾದರೂ ಆ ಕಾಳಜಿ, ಕಳಕಳಿ, ಆ ಪ್ರೀತಿ, ವಾತ್ಸಲ್ಯ, ಆ ಭಾತೃತ್ವ, ಮಮತೆ, ಮಮಕಾರ ಎಲ್ಲ ಇದ್ದಿದ್ರೆ ಯಾಕೆ ಸ್ವಾಮಿ ನಿಮ್ಮ ಅಣ್ಣ ತಮ್ಮಂದಿರಿಗೆ ಕಟ್ಕೊಡ್ಲಿಲ್ಲ? ಸ್ವಂತ ನಿಮ್ಮ ಒಡ ಹುಟ್ಟಿದ್ದ ನಿಮ್ಮ ಚಿಕ್ಕಪ್ಪನ ಮಗನೇ 40 ವರ್ಷದಿಂದ ನಿಮ್ಮ ಮನೇಲೆ, ನಿಮ್ಮ ಕುಟುಂಬದಲ್ಲೇ ಯಾಕೆ ಸ್ವಾಮಿ ಆಗಬೇಕು? ಬೇರೆ ಎಲ್ಲ ಅಣ್ಣ ತಮ್ಮಂದಿರಲ್ಲಿ ಕೂತಿರೋಲ್ಲ, ಅಭ್ಯರ್ಥಿಗಳೆಲ್ಲ ಅಣ್ಣ ತಮ್ಮಂದಿರು ಅಂದ್ರೆ ಅವ್ರಿಗೂ ಬಿಟ್ಕೊಡ್ಬೇಕಾಯ್ತಲ್ಲ ಸ್ವಾಮಿ? ಕೇಳ್ಕೊಂಡ್ರಲ್ಲ ಸ್ವಾಮಿ ಅವರು, ನಿಮ್ಮ ಮನೇಲೆ ಯಾಕೆ ಸ್ವಾಮಿ 40 ವರ್ಷದಿಂದ ಆ ಸೊಸೈಟಿ ಇರಬೇಕು? ನೀವೇ ಕಬ್ಜಾ ಮಾಡಿ ಇಟ್ಕೋಬೇಕು, ಕಬ್ಜಾ ಮಾಡಿ ಮಡಿಕೊಂಡಿದ್ದಾರೆ ಅನ್ನೋದ್ರಲ್ಲಿ ತಪ್ಪೇನಿದೆ ಸ್ವಾಮಿ? ಯಾರು ಕಪಿ ಮುಷ್ಟಿಯಲ್ಲಿದೆ ಸ್ವಾಮಿ? ಬಿಟ್ಕೊಡಿ ಸ್ವಾಮಿ ನಿಮ್ಮ ಕಪಿ ಮುಷ್ಟಿಯಿಂದ. ಅವರೆಲ್ಲ ನಿಮ್ಮ ಅಣ್ಣ ತಮ್ಮದಿರಲ್ವಾ? ಅದು ಮಾತ್ರ ಆಗಲ್ಲ ಅಣ್ಣಂಗೆ. ಅಣ್ಣವ್ರಿಗೆ ಗೌರವ ಕಡಿಮೆ ಆಗೋಯ್ತದೆ, ಅವ್ರ ಕೀರ್ತಿ ಕಡಿಮೆ ಆಗೋಯ್ತದೆ, ಅವ್ರಿಗೆ ಅವ್ರ ಘನತೆಗೆ ಅವಮಾನ ಆಗೋಯ್ತದೆ. ಯಾರೂ ಇರಬಾರ್ದಲ್ಲಿ ಇವ್ರು ಹೇಳ್ದಂಗೆ ಕೇಳಿಕೊಂಡು ಇವ್ರ ಸರ್ವಾಧಿಕಾರವನ್ನ, ಇವ್ರ ದೌರ್ಜನ್ಯವನ್ನ, ಇವ್ರ ದರ್ಪವನ್ನ ಎಲ್ಲವೂ ಕೂಡ ಅವ್ರ ಹೊಟ್ಟೆಲಿ ಮಡ್ಕೊಂಡು ಇವ್ರಿಗೆ ದಾರಿ ಎರೆದು ಕೊಟ್ಟಿದ್ರೆ, ನೀವೇ ಇನಾನಿಮಸ್ ಆಗ್ಬಿಟ್ಟು ನೀವು ಮಹಾರಾಜರ ವಂಶಸ್ಥರು, ನೀವು ಆ ಕಟ್ಟೆಮನೆ ಸಂಸ್ಥಾನ ನಿಮ್ಗೆ ಶರಣು ಅಂದ್ಬಿಟ್ಟಿದ್ರ, ಮಂಜಣ್ಣನು ಒಳ್ಳೆಯನು, ಅಲ್ಲಿರೋ ಮುಖಂಡಗಳೆಲ್ಲ ಒಳ್ಳೆಯರು. ನಾವು ಚುನಾವಣೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಅನ್ನೋದು ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ. ಎಲೆಕ್ಷನ್ ಇಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ. ನಾವು ಅದನ್ನು ಹೇಳಿದ್ದು ತಪ್ಪಾಗೋಯ್ತು. ಇವರು ಅರ್ಜಿ ಹಾಕೋದು, ಇಂಥವ್ರನ್ನ ಆಯ್ಕೆ ಮಾಡಿದ್ದೀವಿ ಅಂತ ಆಯ್ಕೆ ಮಾಡ್ಕೊಳ್ಳೋದು, ಗಂಟು ಮೂಟೆ ಕಟ್ಕೊಂಡು ಹೋಗೋದು. ಏನು ಇವರು 40 ವರ್ಷದಿಂದ ಅಧಿಕಾರ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿರೋದಕ್ಕೆ ನಾವು ಬಿಲ್ಡಿಂಗ್ ಕಟ್ಟಿಲ್ವಾ ಅಂತ ಪಾಪ ಅವ್ರು ಯಾರೋ ಜೀವಚೂರುಗಳು ಒಂದಷ್ಟು ಜನ ಕುಟುಂಬದವರು ಸ್ನೇಹಿತರಿದ್ದಾರೆ, ಅವ್ರಿಗೆ ಹೇಳ್ಬಿಟ್ಟು ತೋರಿಸೋದು, ಇದೊಂದು ಬಿಲ್ಡಿಂಗ್ ಕಟ್ಟಿಲ್ವಾ? ಯಾಕೆ ಸೊಸೈಟಿ ಬಿಲ್ಡಿಂಗ್ ಎಲ್ಲೂ ಕಟ್ಟೇ ಇಲ್ವಾ? ಯಾರು ಕಟ್ಟಲೇಬಾರ್ದಾ? ಯಾರ ಮನೆ ದುಡ್ಡು ಹಾಕಟ್ಟಿದ್ದೀರಿ? ನಿಮ್ಮ ಮನೆ ದುಡ್ಡು ಹಾಕಟ್ಟಿದ್ದೀರಾ? ಸೊಸೈಟಿ ಬಿಲ್ಡಿಂಗ್ನ? ಸೊಸೈಟಿ ನಡೀತಾ ಇರೋದು ಯಾರು? ರೈತರು ಕಟ್ತಾ ಇರತಕ್ಕಂಥ ಬಡ್ಡಿ ಹಣದಲ್ಲಿ ಸೊಸೈಟಿಗಳು ನಡೆಯೋದು, ನಿಮ್ಮ DCC ಬ್ಯಾಂಕ್ ನಡೆಯೋದು, ನಿಮ್ಮ ಜೀವನ ನಡೆಯೋದು, ನಿಮ್ಮ ನಿರ್ದೇಶಕರು ಯಾಚಕಗಳು ನಡೆಯೋದು. ಯಾರ್ದು ಸ್ವಾಮಿ? ಏನ್ ಸೊಸೈಟಿದು? ಅಮಾಯಕರಂತ ನಮ್ಮ ಜೊತೆ ನಿಂತವರು, ಆ ಅಮಾಯಕರಿಗೆ ಬೇಡದಿರೋ ಚುನಾವಣೆಯನ್ನ ಮಾಡಿ
ಬೀದಿ ಪಾಲು ಮಾಡಿಬಿಟ್ಟಿದ್ರು. ಇದೇ ಬೆಳಗುಂಬ ಸೊಸೈಟಿ ಚುನಾವಣೆ ನಡೀತಲ್ಲ ಬಾಲಕೃಷ್ಣ ಅವರೇ, ನಿಮ್ಮ ಕಡೆ ನಿಂತವರು 9 ಜನ ಸೋತ್ರಲ್ಲ ಸ್ವಾಮಿ. ಯಾರವರು? ಅಮಾಯಕರ? ನೀವು ಬೀದಿ ಪಾಲು ಮಾಡ್ಬಿಟ್ರ ಅವ್ರನ್ನ? ಬೀದಿ ಪಾಲು ಮಾಡಿದ್ರೇನ್ರಿ? ಚುನಾವಣೆ ಅಂದಮೇಲೆ ಗೆಲುವು ಸೋಲು ಇದ್ದಿದ್ದೆ. ನಾನು ಹೇಳ್ತಿದ್ದೀನಲ್ಲ, ಪಾರದರ್ಶಕವಾಗಿ ನೀವು ಚುನಾವಣೆ ಮಾಡಿಸ್ದೆ. ಇಡೀ ತಾಲೂಕು ಪೊಲೀಸ್ನ ಇಟ್ಕೊಂಡಿದ್ರಿ, ರಿಸರ್ವ್ ಇಟ್ಕೊಂಡಿದ್ರಿ. ಒಬ್ಬೊಬ್ಬ ನಿಮ್ಮ ಪಟಾಲ ನಿಮ್ಮ ಹುಡುಗರುಗಳು 25-30 ರಿಗ್ಗಿಂಗ್ ಮಾಡಿದ್ದಾರೆ. ಪೊಲೀಸ್ನವ್ರನ್ನ, ಕೋಆಪರೇಟಿವ್ ಇಲಾಖೆ ಅಧಿಕಾರಿನ, ಆತ ಯಾರು ಎಲೆಕ್ಷನ್ ಆಫೀಸರ್ ಆಗಿ ಬಂದಿದ್ದ ಮಂಜುನಾಥ್ ಅಂತ ವ್ಯಕ್ತಿ ನಿಮಗೆ ಶಾಮೀಲಾಗಿ ಇವತ್ತು ಆ ಚುನಾವಣೆನ, ಭ್ರಷ್ಟಾಚಾರದ ಚುನಾವಣೆಯನ್ನು ಮಾಡಿ ಇವತ್ತು ನಿಮ್ಮ ಗೆಲುವಿಗೆ ಕಾರಣರಾಗಿದ್ದಾರೆ. ಅದಕ್ಕೆ ಇವತ್ತು ನಾವು ER ಇಂದ ಹಿಡಿದು DR ಇಂದ ಹಿಡಿದು ಜಾಯಿಂಟ್ ರಿಜಿಸ್ಟ್ರಾರ್ ಇಂದ ಹಿಡಿದು RCS ವರ್ಗು ಇವತ್ತು ಕಂಪ್ಲೇಂಟ್ ಕೊಟ್ಟು ಈ ಚುನಾವಣೆ ಅಕ್ರಮವಾಗಿ ನಡೆದಿದೆ, ಇದು ಕ್ರಮವಾಗಿ ನಡೆದಿಲ್ಲ, ಪಾರದರ್ಶಕವಾಗಿ ನಡೆದಿಲ್ಲ, ಈ ಚುನಾವಣೆಯ ರಿಸಲ್ಟ್ ಅನ್ನು ನೀವು ಸ್ಟೇ ಮಾಡಬೇಕು, ಇದನ್ನ ವಿತ್ಡ್ರಾ ಮಾಡಬೇಕು, ಮತ್ತೆ ಪಾರದರ್ಶಕವಾಗಿ ಚುನಾವಣೆ ಮಾಡಬೇಕು ಅಂತೇಳಿ ಇವತ್ತು ಕಂಪ್ಲೇಂಟ್ ಅನ್ನು ಕೊಟ್ಟು ಕೋರ್ಟ್ಗೆ ದಾವವನ್ನು ಹಾಕುವುದಕ್ಕೆ ಇವತ್ತು ನಾವು ಮುಂದಾಗಿದ್ದೇವೆ. ಅದನ್ನ ನಿಮ್ಮ ಮುಖಾಂತರ ತಿಳಿಸಿ ಇವತ್ತು ನಾವು ಮುಂದಾಗ್ತಾ ಇದ್ದೀವಿ. ನಾವೇನು ಏನು ಮಾಡ್ತಾ ಇಲ್ಲ, ಹೇಳ್ಬಿಟ್ಟೆ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಈ ತಾಲೂಕಿನ ಜನಕ್ಕೆ ಗೊತ್ತಾಗಬೇಕು. ಈ ತಾಲೂಕಿನಲ್ಲಿ ಬಿಂಬಿಸ್ತಾ ಇದ್ದೀರಲ್ಲ ನೀವು, ರಾಷ್ಟ್ರಪತಿ ಚುನಾವಣೆ ಗೆದ್ದಾಗೆ, ರಾಷ್ಟ್ರಪತಿ ಚುನಾವಣೆ ಇನ್ನೇನು ಗೆದ್ದುಬಿಟ್ಟಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ನೀವು ಬಿಂಬಿಸ್ತಾ ಇದ್ದೀರಲ್ಲ, ಯಾರನ್ನೋ ಇಟ್ಕೊಂಡು ಬಿಂಬಿಸ ಕೊಟ್ಟಿದ್ದೀರಲ್ಲ, ಅದಕ್ಕಲ್ಲ ಸ್ವಾಮಿ. ಇವತ್ತು ನೀವು ಪ್ರತಿ ಮನೆಗೆ ಹೋಗ್ಬೇಕಾಗಿತ್ತಾ ಬಾಲಕೃಷ್ಣ ಅವರೇ ನಿಮ್ಮ ತಮ್ಮನ ಗೆಲ್ಸಕ್ಕೆ? 22ನೇ ತಾರೀಕು ಚುನಾವಣೆ, 22 ಅಲ್ವಾ? 20ನೇ ತಾರೀಕು ನೀವು ಹೋಗಿ ಭೂಮಿ ಪೂಜೆಗಳು ಮಾಡ್ತೀರಿ. ಯಾವ ಶಾಂಕ್ಷನ್ ಮಾಡಿಸಿರಿ ತೋರಿಸಿ, OM ತೋರಿಸಿ. ಅಳಕುಪ್ಪೆ ರೋಡ್ ಪೂಜೆ ಮಾಡಿದಿರಲ್ಲ, ನಿಮ್ಮ ಯೋಗ್ಯತೆಗೆ ನಿಮ್ಮ ಹತ್ರ OM ಕಾಪಿ ಇದೆಯಾ? ಅರಳುಕುಪ್ಪೆಯಲ್ಲಿ 45 ತೋಟವೇ ಅಂತ ಹಾಕ್ಸ್ಕೋಬೇಕು ಅಂತೇಳಿ ನೀವು ಬಂದು ಪೂಜೆ ಮಾಡ್ತೀರಾ? ನಾಚಿಕೆ ಆಗಲ್ವಾ ನಿಮಗೆ? ಏನಾರ ಮಂಜು ಹೇಳಿದ್ರೆ ಮಂಜು ಅವ್ರ್ಯಾರ ಪುಣ್ಯಾತ್ಮರು ಹೇಳಿದ್ರಲ್ಲ, ಇವ್ರ ಅಣ್ಣ ಏನ್ ಮಾಡಿದ್ರು ಹೇಳಂಗಿಲ್ವಂತೆ, ಇವ್ರು ಏನ್ ಕೆಟ್ಟದ್ ಮಾಡಿದ್ರು ಹೇಳಂಗಿಲ್ಲ, ಇವ್ರು ಕಳ್ಬಿಲ್ ಮಾಡಿಸ್ಕೊಂಡ್ರು ಹೇಳಂಗಿಲ್ಲ, ಇವ್ರು ಸುಳ್ಳು ಬಿಲ್ ಮಾಡಿಸ್ಕೊಂಡ್ರು ಹೇಳಂಗಿಲ್ಲ, ಇವ್ರು ದುಡ್ಡು ಹೊಡ್ಕೊಂಡು ಹೋದ್ರು ಹೇಳಂಗಿಲ್ಲ, ಇವರು ಗೋಮಾಳನ ಹೆಂಡತಿ ಹೆಸರು ಮಾಡಿಸ್ಕೊಂಡ್ರು ಹೇಳಂಗಿಲ್ಲ. ನಾವು ಹೇಳ್ಬಿಟ್ರೆ ಮಾತ್ರ ನಾವು ಅದೇನೋ ಕೊಚ್ಚಲಿರೋ ಹುಳ ಅಂತೆ, ಮೋರಿಲಿರೋ ಹುಳ ಅಂತೆ ನಾನು. ಇವ್ರು ಮಾತ್ರ ಸೌಗಂಧ ದ್ರವ್ಯ ದೇವ್ರಿಗೆ ಹಿಂಗೆ ಚುಕ್ಕಿಸ್ತಾರಲ್ಲ, ಆ ಥರ ದ್ರವ್ಯ ಇವರು. ನಾವು ಮಾತ್ರ ಕೊಚ್ಚೆ ಹುಳ. ಇವ್ರ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು. ನನ್ನ ಬಗ್ಗೆ ಹೇಳ್ತಾರ್ರಿ ಏನಂತ, ಅದೇನೋ ಒಂದು ಪದ ಬಳಸಿದ್ರಪ್ಪ, ಇಲ್ಲೆಲ್ಲೋ ನಾನು ಬರ್ಕೊಂಡಿದೆ ಅದು, ಪ್ರಬುದ್ಧತೆ ಇಟ್ಕೊಂಡು ರಾಜಕಾರಣ. ಏನ್ ಸ್ವಾಮಿ ಪ್ರಬುದ್ಧತೆ ಅಂತ ಸ್ವಲ್ಪ ಹೇಳ್ಕೊಡ್ತೀರಾ? ಮಾಧ್ಯಮ ಸ್ನೇಹಿತರು ಕೇಳ್ತೀನಿ, ಪ್ರಬುದ್ಧತೆ ಅಂದ್ರೆ ಸ್ವಲ್ಪ ಹೇಳ್ಕೊಟ್ರೆ ನಾನು ಕಲ್ತ್ಕೋತೀನಿ. ನಾನು 2008ರಿಂದ ಇಲ್ಲಿ ಬಂದು ಚುನಾವಣೆನ ಮಾಡ್ತಾ ಇದ್ದೀನಿ. ನಾನು ಬಿಡದಿಯಿಂದ ಮೈ ತೊಳ್ಕೊಂಡು ಬಿಳಿ ಬಟ್ಟೆ ಹಾಕೊಂಡ್ ಬಂದಿದ್ದೆ ನಿಮ್ಮ ಮೇಲೆ ತೊಡೆ ತಟ್ಟಕ್ಕೆ, ರಾಜಕಾರಣ ಮಾಡೋಕ್ಕೇನೆ, ನಿಮ್ಮ ಜೊತೆ ರಾಜಿ ಆಗಕ್ಕಲ್ಲ, ನಿಮ್ಮ ಹತ್ರ ದಮ್ಮಯ್ಯ ದಪ್ಪಯ್ಯ ಅನ್ನಕ್ಕಲ್ಲ. ನಿಮ್ಮ ಈ ಉಪಟಳದಿಂದ ಯಾರು ಈ ತಾಲೂಕಿಂದ ನೊಂದಿದ್ದಾರೆ, ಬೆಂದಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡಿಕೊಂಡು ಅವರೇ ನನ್ನ ಅಣ್ಣ ತಮ್ಮದಿರೋ, ಇಲ್ಲಿ ಕೂತಿರೋರೇ ನಮ್ಮ ಅಣ್ಣ ತಮ್ಮದಿರೋ. ನಾನೇನು ನಮ್ಮ ಅಣ್ಣನ ತಮ್ಮನ ತಂದು ಎಲೆಕ್ಷನ್ ನಿಲ್ಸ್ಬಿಟ್ಟು ಗೆಲ್ಸ್ಬೇಕು ಅಂತಿಲ್ಲ. ನನ್ನ ಜೊತೆಲಿರೋರು ನನ್ನ ಅಣ್ಣ ತಮ್ಮದಿರೋ, ನನ್ನ ಬಂಧು ಬಳಗ ಇವ್ರೆ ಅಂತ ಚುನಾವಣೆಗೆ ನನ್ನ ಶಕ್ತಿ ಮೀರಿ ಅವ್ರ ಜೊತೆ ನಿಂತ್ಕೊಂಡು ಚುನಾವಣೆಗಳು ಮಾಡಿ ಗೆಲ್ಸಿದ್ವಿ. ಕೆಲವು ಗೆದ್ದವೆ, ಕೆಲವು ಸೋತವೆ.
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಸಮಾನಾಂತರ ಸ್ವೀಕಾರ ಮಾಡಬೇಕು. ಅದನ್ನ ಅರ್ಥಕೊಂಡಿದ್ದೀನಿ. ಪ್ರಬುದ್ಧತೆ ಅಂದರೆ ಅದೇ BDCC ಬ್ಯಾಂಕು ಕುದೂರಲ್ಲಿ ನಕಲಿ ಚಿನ್ನ ಇಟ್ಬಿಟ್ಟು 18 ಕೋಟಿ ಹೊಡೆದ್ರಲ್ಲ, ಅದು ಪ್ರಬುದ್ಧತೆ. ಆ 18 ಕೋಟಿಗೆ ಇವತ್ತು FIR ಆಗಿದೆಯಲ್ಲ, ಏನೂ ನಡೆದಿಲ್ಲ ಅಂತ ಮೀಸೆತ್ತಿರೋದ್ರಲ್ಲ ಶಾಸಕರು, FIR ಆಗಿದೆಯಲ್ಲ, ಅದು ಪ್ರಬುದ್ಧತೆ. ಅದ್ಯಾರು ಅಫ್ರಜರ್ ಅಂತೇಳಿ ಯಾರು ಚಿನ್ನ ಪರೀಕ್ಷೆ ಮಾಡ್ತಾರಲ್ಲ, ಗಂಡ ಹೆಂಡತಿ, ಆ ಗಂಡ ಹೆಂಡತಿ ಮೇಲೆ FIR ಆಯಿತು. ಆ ಗಂಡ ಹೆಂಡತಿಗೆ ಆಸ್ತಿನ ಇವ್ರ ಲೀಡ್ರ್ ಮಗ ಒಬ್ಬನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ರು, ಅದು ಪ್ರಬುದ್ಧತೆ. ಆತನಿಂದ ಇವ್ರ ಕುಟುಂಬದ ಹೆಣ್ಮಗಳ ಹೆಸರಿಗೆ ರಿಜಿಸ್ಟರ್ ಮಾಡಿಸವ್ರೆ, GPA ಕೊಡ್ಸವ್ರೆ, ಅದು ಪ್ರಬುದ್ಧತೆ. DCC ಬ್ಯಾಂಕಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದ್ಬಿಟ್ಟು FIR ಹಾಕ್ಸ್ಕೊಂಡ್ರು, ಅದು ಪ್ರಬುದ್ಧತೆ. ತಿರ್ಗಾ ಸ್ಟೇ ಮಾಡಿಸ್ಕೊಂಡು ಬೇಲ್ ಮೇಲೆ ಬಂದು ಡೈರೆಕ್ಟರ್ಶಿಪ್ ಉಳಿಸ್ಕೊಂಡು ಕೋರ್ಟಲ್ಲಿ ಕೇಸ್ ಆಡ್ತಾ ಇರೋದು, ಅದು ಪ್ರಬುದ್ಧತೆ. ಇದೇ ಚಕ್ರಪಾಣಿ ಸೊಸೈಟಿನಲ್ಲಿ 2018 ಚುನಾವಣೆ ಮುಂಚೆ 1,80,00,000 ಅಲ್ಲಿನ ಸೆಕ್ರೆಟ್ರಿ ನುಂಗಿದ್ರು. ಅದನ್ನ ನಾನು ಹೆಂಗೋ ಹಿಡಿದಿದ್ದೆ. ನನ್ನ ಹತ್ರ ಬಂದು ಕಳಿಸ್ಬಿಟ್ಟು ಅಯ್ಯಯ್ಯೋ ನಾನೇ ಡಿಸ್ಕ್ವಾಲಿಫೈ ಆದರೆ ನನ್ನ ಸ್ಥಾನ ಎಲ್ಲ ಹೊರಟೋಯ್ತದೆ ಅಂತ ಕಾಲಿಡಿಸಿದ್ರಲ್ಲ, ನೀವೇನಾರ ಸಹಾಯ ಮಾಡಲಿಲ್ಲ ಅಂದರೆ ಅಣ್ಣ ಯಾರ ಜೊತೆ ಬಂದಿದ್ರು ಅಂತ ಬೇಕಾದ್ರೆ ಹೇಳ್ತೀನಿ ನಾನು. ಕಾಲಿಡಿದ್ಬಿಟ್ಟು ಇಲ್ಲ ಅಂದರೆ ನಾನು ಪತ್ರ ಬರೆದ್ಬಿಟ್ಟು ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಧರ್ಮಸ್ಥಳದಲ್ಲಿ ಹೋಗಿ ನೇತ್ರಾವತಿ ನದಿಗೆ ಬಿದ್ದೋಗ್ಬಿಡ್ತೀನಿ ಅಂತ ಕಾಲಿಡಿದ್ರಲ್ಲ, ಹಿಡಿಸಿದ್ರಲ್ಲ, ಅದು ಪ್ರಬುದ್ಧತೆ. ಪಾಪ ಚಾಕ್ಯಚತೆ ನನಗೆ ಹಂಗೆಲ್ಲಿದ್ದದ್ದು. ಪ್ರಬುದ್ಧತೆಯಿಂದ ರಾಜಕಾರಣವನ್ನು ಮಾಡಬೇಕು.